ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ. ಓಕೆ, ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮನ್ನು ಸಂತೈಸ್ತಾನೆ, ನಿಮ್ಮನ್ನು ಆಧರಿಸ್ತಾನೆ. ಬನ್ನಿ, ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ. ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್. ತಂದೆ, ನಾವು ನಿನ್ನ ಸನ್ನಿಧಾನದಲ್ಲಿ ಮುಂಜಾನೆ ಹೊತ್ತಿನಲ್ಲಿ ಸ್ವಾಮಿ ನಾವು ಕುಟುಂಬವಾಗಿ ಕೂತುಕೊಂಡು ನಿನ್ನ ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಫಾರ್ ನಿನ್ನ ಪ್ರಸನ್ನತೆಯು ಈ ದಿವಸದಲ್ಲಿ ನಮ್ಮನ್ನು ನಡೆಸುವುದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಹೆಜ್ಜೆಗಳು ತಂದೆ ನಿನ್ನಿಂದ ನೇಮಿಸಲ್ಪಟ್ಟಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ನಾವು ಇರುವಂತೆ ನೀನು ನಮ್ಮನ್ನು ನಡೆಸುತ್ತೆ. ಅದಕ್ಕೋಸ್ಕರ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ. ಥ್ಯಾಂಕ್ ಯು ಫಾದರ್. ಆಶೀರ್ವದಿಸಿದ ನಂತರ ಬದಲಾಗದ ನನ್ನ ತಂದೆಯೇ, ಆಶೀರ್ವದಿಸಿದ ನಂತರ ಬದಲಾಗದ ನನ್ನ ಮಾಡಿದ ಮಾತನ್ನು ಪೂರೈಸಿದ ನನ್ನ ತಂದೆ, ಕರುಣೆಯ ತೋರಿದ ದಯೆಯನ್ನು ತೋರಿದ ಪ್ರಭುತ್ವ ಇರುವ ನನ್ನ ತಂದೆ, ದಾರಿಯ ತೋರಿದ ಅದ್ಭುತ ಮಾಡಿದ ಮಾತನ್ನು ಪೂರೈಸಿದ ನನ್ನ ತಂದೆ, ಕರುಣೆಯ ತೋರಿದ ದಯೆಯನ್ನು ತೋರಿದ ಪ್ರಭುತ್ವ ಇರುವ ನನ್ನ ತಂದೆ, ಆಶೀರ್ವದಿಸಿದ ನಂತರ ಬದಲಾಗದ ನನ್ನ ತಂದೆ, ಆಶೀರ್ವದಿಸಿದ ನಂತರ ಬದಲಾಗದ ನನ್ನ ತಂದೆ, ಓಕೆ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಪೇತ್ರನು ಬರೆದ ಅಪೋಸ್ತಲ್ ಪೇತ್ರನು
ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ. 2 ವಚನಗಳನ್ನು ನಾವು ಓದುವ, 18 ಮತ್ತು 19ನೇ ವಚನ. ಸೇವಕರೇ, ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ. ಒಳ್ಳೆಯವರು, ಸಾತ್ವಿಕರು ಆಗಿರುವವರಿಗೆ ಮಾತ್ರವಲ್ಲದೆ ವಕ್ರ ಬುದ್ಧಿಯುಳ್ಳವರಿಗೂ ವಿಧೇಯರಾಗಿರಿ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾದುದು ಅಂತ ಬೈಬಲ್ ಹೇಳ್ತದೆ. 20ನೇ ವಚನ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದರಿಂದ ಏನು ಕೀರ್ತಿ, ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾದುದು. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸೇವಕರು ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ. ಈ ಅಧೀನತೆ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅಧೀನ ಆಗುವುದಂತ ಹೇಳಿದರೆ ಆ ಯಜಮಾನರ ಮಾತನ್ನು ಕೇಳುವಂಥ. ನೀವೆಲ್ಲಿ ಕೆಲಸಕ್ಕೆ ಹೋಗ್ತೀರಿ ಅಥವಾ ಎಲ್ಲಿ ನೀವು ಸೇವೆ ಮಾಡ್ತೀರಿ ಅಥವಾ ಎಲ್ಲಿ ಸೇವೆ ಮಾಡ್ತೀರಿ, ಕೆಲಸ ಮಾಡ್ತೀರಿ, ಬಿಸ್ನೆಸ್ ಮಾಡ್ತೀರಿ, ನಿಮಗಿಂತ ಮೇಲೆ ಒಂದು ಅಥಾರಿಟಿ ಇರ್ತದೆ. ಆ ಅಥಾರಿಟಿಗೆ ನೀವು ಗೌರವಿಸುವಂಥದ್ದು, ಹಾನರ್ ಮಾಡುವಂಥದ್ದು. ದಿಸ್ ಅ ಸ್ಪಿರಿಚುವಲ್ ಪ್ರೋಟೋಕಾಲ್. ಓಕೆ, ಸ್ಪಿರಿಚುವಲ್ ಅದು ಇಫೆಕ್ಟ್ ಮಾಡುತ್ತದೆ. ಇಲ್ಲಿ ಬೈಬಲ್ ಹೇಳ್ತದೆ, ನಿಮ್ಮ ಸೇವಕರು ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ ಅಂತ ಹೇಳಿದಾತನು ಬೇರೆ ಯಾರಲ್ಲ, ನಮ್ಮ ದೇವರು. ಇಲ್ಲಿ ಪೇತ್ರನು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಆತನು ಇಲ್ಲಿ ಬರೆಯುತ್ತಾನೆ. ನಿಮ್ಮ ಯಜಮಾನರಿಗೆ ನೀವು ಅಧೀನರಾಗುವುದಂತ ಹೇಳಿದರೆ ನೀವು ದೇವರಿಗೆ ಅಧೀನರಾಗು. ಯಾಕಂದರೆ ನೀವು ದೇವರ ಮಾತನ್ನು ಕೇಳ್ತೀರಿ. ದಟ್ ಈಸ್ ಅವರ್ ಫೇತ್. ಯಾಕಂದರೆ ಮನುಷ್ಯರಿಗೆ ಉದ್ಧಾರವು ಮೂಢನ ಮತ್ತು ಪಡುವಣದಿಂದ ಬರುವಂಥದ್ದಲ್ಲ. ಉದ್ಧಾರವು ಯಾವ ಮನುಷ್ಯನಿಂದ ಬರುವಂಥದ್ದಲ್ಲ. ಉದ್ಧಾರ ದೇವರಿಂದ ಬರುವಂಥದ್ದು. ನಿಮ್ಮನ್ನು ಪ್ರಮೋಟ್ ಮಾಡುವಾತನು, ನೀವೇನು ಬಿತ್ತುತ್ತೀರಿ ಅದನ್ನು ಕೊಯ್ಯುವಂತೆ ಮಾಡುವಾತನು ನಮ್ಮ ದೇವರು. ಪ್ರೈಸ್ ಗಾಡ್. ನೀವು ಎಲ್ಲಿ ನಿಮ್ಮ ಯಜಮಾನರಿಗೆ ನೀವು ಅಧೀನರಾಗ್ತೀರಿ, ಅವರ ಮಾತನ್ನು ಕೇಳ್ತೀರಿ, ಅದು ದೇವರ ಮಾತನ್ನು ನೀವು ಕೇಳಿದಾಗ ನೀವು ದೇವರನ್ನು ಹಾನರ್ ಮಾಡುತ್ತೀರಿ. ಅಪೊಸ್ತಲ ಪೌಲನು ಹೇಳುತ್ತಾನೆ, ದೇವರ ಭಯವು ನಮಗೆ ಇರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸ್ತೇವೆ. ನಾವು ಯಥಾರ್ಥರೆಂದು ದೇವರಿಗೆ ಗೊತ್ತುಂಟು, ನಿಮ್ಮ ಮನಸ್ಸಿಗೆ ಗೊತ್ತಾಗಿದೆ ಎಂದು ನಂಬುತ್ತೇವೆ. ಓಕೆ ಪ್ರೇರೆ, ಬೈಬಲ್ ಹೇಳ್ತದೆ, ಒಳ್ಳೆಯವರು ಸಾತ್ವಿಕರು ಆಗಿರುವವರಿಗೆ ಮಾತ್ರವಲ್ಲದೆ ವಕ್ರ ಬುದ್ಧಿಯುಳ್ಳವರಿಗೂ ವಿಧೇಯರಾಗಿರಿ. ಒಬ್ಬ ಒಳ್ಳೆಯ ಬಾಸ್ ಇದ್ದರೆ ಅವನ ಅಧೀನ ಆಗಲಿಕ್ಕೆ ಒಬ್ಬನಿಗೆ ಕಷ್ಟ ಆಗುವುದಿಲ್ಲ. ಒಳ್ಳೆಯ ಬಾಸ್ ಇದ್ದರೆ ಅವನಿಗೆ ನಂಬಿಗಸ್ತನಾಗಿ ನಡೀಲಿಕ್ಕೆ ಏನು ಕಷ್ಟ ಆಗುವುದಿಲ್ಲ. ಒಳ್ಳೆಯ ವ್ಯಕ್ತಿ ಇದ್ದರೆ ಅವನಿಗೆ ಹಾನರ್ ಮಾಡಲಿಕ್ಕೆ ಏನು ಕಷ್ಟ ಆಗುವುದಿಲ್ಲ. ಇಲ್ಲಿ ಬೈಬಲ್ ಹೇಳ್ತದೆ, ವಕ್ರ ಬುದ್ಧಿ ಉಳ್ಳವರಿಗೂ ಅಧೀನರಾಗಿರಿ. ವಕ್ರ ಬುದ್ಧಿ, ಈಗ ಒಂದು ಮಾತಾಡಿಮೆಲ್ಲ ಇನ್ನೊಂದು ಮಾತಾಡ್ತಾನೆ. ವಕ್ರ ಬುದ್ಧಿ ಉಳ್ಳವರಿದ್ದಾರೆ ಕೆಲವರು. ಅದಕ್ಕೆ ನೀವು ಅಧೀನ ಆಗಬೇಕಾದ್ರೆ ನಿಮಗೆ ನಂಬಿಕೆ ಬೇಕು. ಪ್ರೈಸ್ ಗಾಡ್. ನಿಮಗೆ ದೇವರ ಮೇಲೆ ಭರವಸವಿರಬೇಕು. ನಿಮಗೆ ದೇವರ ಮೇಲೆ ಭರವಸವಿದ್ದಾಗ ಮಾತ್ರ ನೀವು ಇಂಥವರಿಗೆ ಅಧೀನ ಆಗಲಿಕ್ಕೆ ಆಗ್ತದೆ. ಇಲ್ಲದ್ರೆ ಇಂಥವರಿಗೆ ಅಧೀನ ಆಗಲಿಕ್ಕೆ ಅಷ್ಟೊಂದು ಈಸಿ ಅಲ್ಲ. ಲೈಫ್ ಈಸ್ ನಾಟ್ ನ್ಯಾಚುರಲ್, ಲೈಫ್ ಈಸ್ ಅವರ್ ಸ್ಪಿರಿಚುವಲ್. ದೇವರು ಕಾಣದ ಲೋಕದಲ್ಲಿದ್ದಾನೆ. ಆತನು 24/7 ನಿಮ್ಮನ್ನು ನೋಡ್ತಾನೆ. ನೀವು ತಾಳ್ಮೆಯಿಂದ ಇರುವಂಥದ್ದು, ನೀವು ದೇವರ ನಾಮದ ನಿಮಿತ್ತವಾಗಿ ಸಹಿಸಿಕೊಳ್ಳುವಂಥದ್ದು ದೇವರು ನೋಡಿ ಆತನು ಮರೀಲಿಕ್ಕೆ ಅನ್ಯಾಯಸ್ಥನಲ್ಲ. ಆತ ನಿಮಗೆ ರಿವಾರ್ಡ್ ಕೊಟ್ಟೇ ಕೊಡ್ತಾನೆ. ಕೆಲವೊಮ್ಮೆ ನೀವು ಅನಿಸ್ಬೋದು, ಇದು ನನಗೆ ವೇಸ್ಟ್ ಅಂತ, ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೇನೆ, ಈ ವ್ಯಕ್ತಿ ಅಂಡಲ್ಲಿ ನಾನು ಟಾರ್ಚರ್ ಅನುಭವಿಸ್ತಾ ಇದ್ದೇನೆ ಅಂತ. ಓಕೆ, ಒಂದು ವೇಳೆ ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ, ನೀವು ಪ್ರಾರ್ಥನೆ ಮಾಡಿರಿ, ದೇವರು ನಿಮಗೆ ಬೇರೆ ಕೈಡಿಗೆ ಬೆಟರ್ ಕೆಲಸ ಕೊಡ್ತಾನೆ, ಗೈಡ್ ಮಾಡ್ತಾನೆ. ಬಟ್ ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಆ ವಕ್ರ ಬುದ್ಧಿಯುಳ್ಳ ಆ ಬಾಸ್ಗೆ ಇರುವ ತನಕ ವಿಧೇಯರಾಗಿದ್ದು ಸರಿಯಾಗಿ ಕೆಲಸ ಮಾಡಿರಿ. 2 ಸಂಗತಿಗಳು ಮಾಡ್ಬೋದು. ಒಂದು, ಆ ಬಾಸಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಆತನಿಂದ ನಿಮಗೆ ಶುಭ ಉಂಟಾಗುವುದಂತ ಯಾವಾಗಲೂ ಡಿಕ್ಲೇರ್ ಮಾಡಿರಿ. ಏನು ನೋಡ್ತಾ ಇದ್ದೀರಿ, ಏನು ವರ್ತಿಸ್ತಾ ಇದ್ದಾನೆ ಅದನ್ನು ಯಾವತ್ತೂ ನೀವು ಆತನ ಬಗ್ಗೆ ಮಾತಾಡಬೇಡ್ರಿ. ನೀವೇನು ಮಾತಾಡುತ್ತೀರಿ ಅದು ನಿಮ್ಮ ಮುಂದೆ ನಿಲ್ಲುತ್ತದೆ. ನೀವೇನು ಮಾತಾಡುತ್ತೀರಿ ಅದು ನಿಮ್ಮ ಮುಂದೆ ನಿಲ್ತದೆ. ಓಕೆ, ನಿಮ್ಮ ಮುಂದೆ ಇಟ್ ವಿಲ್ ಸ್ಟ್ಯಾಂಡ್ ಬಿಫೋರ್ ಯು.
ಏನು ನೀವು ಮಾತಾಡ್ತೀರಿ? ಓಕೆ, ನನಗೆ ಆ ವ್ಯಕ್ತಿಯಿಂದ ನಿಮಗೆ ಶುಭ ಉಂಟಾಗುವುದು ಅಂತ ಅದಿಲ್ಲ. ಇಲ್ಲ ಅಂತ ಹೇಳಿದರೆ ನೀವು ಪ್ರಾರ್ಥನೆ ಮಾಡಿರಿ, ದೇವರೇ ನನಗೆ ಬೆಟರ್ ಕೆಲಸ ಕೊಡು ಅಂತ. ದೇವರು ನಿಮಗೆ ಗೈಡ್ ಮಾಡುತ್ತಾನೆ. ಬೇರೆ ಕಡೆಗೆ ಹೋಗಿ. ಬೇರೆ ಕಡೆಗೆ ಹೋದ ಕೂಡಲೇ ಅಲ್ಲಿ ಕೂಡ ನೀವು ಪ್ರಾರ್ಥನೆ ಮಾಡಿರಿ. ವಿ ನೀಡ್ ಫೇವರ್. ಅದಕ್ಕೆ ಬೈಬಲ್ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳ ಹೃದಯದ ಹಲಗೆಯಲ್ಲಿ ಬರೆ, ಆಗ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗುತ್ತಿ ಅಂತ ಹೇಳಿದೆ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಸುಮಾರು 400 ವರ್ಷ ಸೇವೆ ಮಾಡಿದರು. 400 ವರ್ಷ ಅವರು ಬಿಟ್ಟೆ ಮಾಡಿದರು. 400 ವರ್ಷ ಅವರಿಗೆ ಭಯಪಟ್ಟರು. 400 ವರ್ಷ ಅವರಿಗೆ ಸಂಬಳ ಕೊಡಲಿಲ್ಲ. 400 ವರ್ಷ ಅವರಿಂದ ಹಿಂಸೆಯನ್ನು ಅನುಭವಿಸಿದರು. ದಿನೇ ದಿನೇ ಅವರ ಕಷ್ಟ ಹೆಚ್ಚಾಯಿತು. ಅವರು ರಾತ್ರಿ ಹಗಲು ದೇವರಿಗೆ ಮೊರೆ ಇಟ್ಟರು. ರಾತ್ರಿ ಹಗಲು ಅವರು ಕೂಗಿದರು, ಕಣ್ಣೀರು ಸುರಿಸಿದರು. ಅವರ ಹೆಂಡತಿ ಮಕ್ಕಳು ಹುಟ್ಟು ಗುಲಾಮರಾಗಿ ಅಲ್ಲಿದ್ದರು. ಅವರ ಬಾಧೆಯನ್ನು ದೇವರು ನೋಡಿದ. ಒಂದಿನ ಮೋಶೆ ಕುರಿಗಳನ್ನು ಕಾಯುತ್ತಿರುವಾಗ ಆ ಪೊದೆಯ ಗ್ರಂಥದಲ್ಲಿ ನಾವು ನೋಡ್ತೇವೆ, ದೇವರು ಮೋಶೆಗೆ ವಿಸಿಟ್ ಮಾಡಿ ಹೇಳ್ತಾನೆ, ಐಗುಪ್ತ ದೇಶದಲ್ಲಿ ನನ್ನ ಜನರ ಮೊರೆಯನ್ನು ನಾನು ಕೇಳಿದ್ದೇನೆ, ನನ್ನ ಜನರ ಕೂಗನ್ನು ನಾನು ಕೇಳಿದ್ದೇನೆ, ನನ್ನ ಜನರ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ. ಅವರ ಪ್ರಾರ್ಥನೆಗೆ ಉತ್ತರವಾಗಿ ನಾನು ನಿನ್ನನ್ನು ಕಳಿಸ್ತೇನೆ. ಐಗುಪ್ತ ದೇಶಕ್ಕೆ ದೇವರು ಮೋಶೆಯನ್ನು ನೇಮಿಸಿ ಅಭಿಷೇಕಿಸಿ ಕಳಿಸ್ತಾನೆ. ಯಾರ? ಅವರ ಪ್ರಾರ್ಥನೆಯನ್ನು ಕೇಳಿ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಬಳಿಗೆ ಖಂಡಿತವಾಗಿ ಆತನು ಬರಮಾಡುತ್ತಾನೆ, ಕಳಿಸ್ತಾನೆ ಅಂತ. ಪ್ರೇರೆ, ನಿಮ್ಮ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ನೀವೆಲ್ಲಿ ಕೆಲಸ ಮಾಡುತ್ತೀರಿ ಅಲ್ಲಿ ನಿಮ್ಮ ಯಜಮಾನರಿಗೋಸ್ಕರ ಎವ್ರಿ ಡೇ ಪ್ರಾರ್ಥನೆ ಮಾಡಿರಿ. ನೀವೊಂದು ಸಭೆಗೆ ಹೋಗ್ತಾ ಇದ್ದೀರಿ, ಒಂದು ವೇಳೆ ಸಭೆಯಲ್ಲಿ ಅಲ್ಲಿ ಲೀಡರ್ಸ್ ಇದ್ದಾರೆ, ಪಾಸ್ಟರ್ಸ್ ಇದ್ದಾರೆ, ಅದು ಯಾರು ಲೀಡರ್ಶಿಪ್ಪಲ್ಲಿದ್ದಾರೆ ಅವರಿಗೋಸ್ಕರ ಎವ್ರಿ ಡೇ ನೀವು ಪ್ರಾರ್ಥನೆ ಮಾಡಿರಿ. ಯಾಕಂದರೆ ಯು ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ. ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ ನಂತರ ನೀವು ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುವಂಥ ಒಂದೇ ಒಂದು ಸಂಗತಿ, ಅದು ಪ್ರೇಯರ್. ನಿಮ್ಮ ಪ್ರಾರ್ಥನೆ. ನಿಮ್ಮ ಬಾಸ್ಗೋಸ್ಕರ ಪ್ರಾರ್ಥನೆ ಮಾಡಿರಿ, ಜನರಲ್ ಮ್ಯಾನೇಜರ್ಗೋಸ್ಕರ ಪ್ರಾರ್ಥನೆ ಮಾಡಿರಿ, ಸೂಪರ್ವೈಸರ್ಗೋಸ್ಕರ ಪ್ರಾರ್ಥನೆ ಮಾಡಿರಿ, ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ನೀವು ಕಷ್ಟವನ್ನು ಅನುಭವಿಸ್ತಿರ್ಬೋದು, ಅದು ಕಷ್ಟ ಜಾಸ್ತಿ ದಿನ ಇರುವುದಿಲ್ಲ. ದೇವರು ನಿಮ್ಮ ಕಣ್ಣೀರನ್ನು ಆತನು ಸಂತೋಷದಲ್ಲಿ ಬದಲಾಯಿಸಲು ಶಕ್ತನಾಗಿದ್ದಾನೆ. ಏನು ಈ ಹೊತ್ತಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ, ನೋವನ್ನು ಅನುಭವಿಸ್ತಾ ಇದ್ದೀರಿ. ಕೆಲವರು ಬಾಸಿನ ಅಂಡರ್ನಲ್ಲಿ ತುಂಬ ಟಾರ್ಚರ್ ಅನುಭವಿಸ್ತಾ ಇದ್ದಾರೆ, ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಪೀಡನೆಯನ್ನು ಅನುಭವಿಸ್ತಾ ಇದ್ದಾರೆ. ದೇವರು ನಿಮ್ಮ ಕಣ್ಣೀರನ್ನು ನೋಡಿದ್ದಾನೆ. ದೇವರು 24/7 ನೀವು ಅನುಭವಿಸ್ತಿರುವ ಕಷ್ಟವನ್ನು ನೋಡಿದ್ದಾನೆ. ನಿಮ್ಮ ಕಣ್ಣೀರನ್ನು ಆತನು ಮರೆಯಲಿಕ್ಕೆ ಅನ್ಯಾಯಸ್ಥನಲ್ಲ. ನಿಮ್ಮ ಕಣ್ಣೀರನ್ನು ಆತನು ತನ್ನ ಬುದ್ದಲಿಯಲ್ಲಿ ತುಂಬಿಸಿಟ್ಟಿದ್ದಾನೆ. ಪ್ರೇರೆ, ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ, ಆತ ನಿಮ್ಮನ್ನು ಸಂತೈಸ್ತಾನೆ. ಅದಕ್ಕೋಸ್ಕರ ನಮಗೆ ಆತನು ಅಪ್ಪಣೆ ಕೊಟ್ಟಿದ್ದಾನೆ. ಪ್ರೇ, ಅಧಿಕಾರಿಗಳಿಗೋಸ್ಕರ, ಯಜಮಾನರಿಗೋಸ್ಕರ ಪ್ರಾರ್ಥನೆ, ವಿಜ್ಞಾಪನೆ, ಮನವೇ, ಕೃತಜ್ಞತೆಯನ್ನು ಸಲ್ಲಿಸಿರಿ. ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತದೆ. ಪ್ರೇರೆ, ಬೆಳಿಗ್ಗೆ ಕೆಲಸಕ್ಕೆ ಹೋಗುವ ಮುಂಚೆ ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಟ್ಟು ಹೋಗು. ಬೈಬಲ್ ಹೇಳ್ತದೆ 16ನೇ ಅಧ್ಯಾಯದಲ್ಲಿ 3ನೇ ವಚನದಿಂದ ಓದಿದರೆ ನಮಗೆ ಸಿಗ್ತದೆ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಟ್ಟರೆ ನಿನ್ನ ಉದ್ದೇಶಗಳು ನೆರವೇರುವವು. ಬೇಕಾದರೆ ನಾವು ಓದ್ತೇನೆ. ಜಾನೋಕ್ತಿ 16ನೇ ಅಧ್ಯಾಯ 3ನೇ ವಚನ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವ. ಹೇಗೆ ವಹಿಸುವಂಥದ್ದು? ಥ್ರೂ ದ ಪ್ರೇಯರ್. ನಿನ್ನ ಕಾರ್ಯಭಾರವನ್ನು, ನಿನ್ನ ಕೆಲಸವನ್ನು, ನೀನು ಹೊರಗೆ ಬಿಸ್ನೆಸ್ಗೆ ಹೋಗ್ತಾ ಇದ್ದೆ, ಯಾರಿಗೆ ಮೀಟ್ ಆಗಲಿಕ್ಕೆ ಹೋಗ್ತಾ ಇದ್ದೆ, ಯಾರಿಗೆ ಮೊದಲು ದೇವರನ್ನು ಮುಂದೆ ಇಟ್ಟು ನಿನ್ನ ಕಾರ್ಯಭಾರವನ್ನು ದೇವರಿಗೆ ವಹಿಸಿಕೊಡು. ನಿನ್ನ ಪ್ರಾರ್ಥನೆಯಲ್ಲಿ ದೇವರ ಹತೋಟಿ ಕೊಡು, ಆಗ ನಿನ್ನ ಉದ್ದೇಶಗಳು ನೆರವೇರುತ್ತವೆ. ಪ್ರೇರೆ, ಸುಮ್ಮನೆ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡದೆ ಅಥವಾ ಸತ್ಯವೇದ 1-2 ವಚನವನ್ನು ಓದದೆ ಅಥವಾ ಸುಮ್ಮನೆ ಎದ್ದು ಮುಖ ತೊಳೆದು ತಿಂಡಿ ತಿಂದು ಹೊರಗೆ ಹೋಗಬೇಡ್ರಿ. ಅಟ್ಲೀಸ್ಟ್ ಪ್ರೇ ಹಾಫ್ ಆನ್ ಅವರ್, ಒಂದು ಅರ್ಧ ಗಂಟೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ರಿ. ದೇವರ ಸನ್ನಿಧಾನದಲ್ಲಿ ಮೆಡಿಟೇಟ್ ಮಾಡಿರಿ. ದೇವರು ನಮಗೆ 24 ಗಂಟೆಗಳನ್ನು ಕೊಟ್ಟಿದ್ದಾನೆ. ಅಟ್ಲೀಸ್ಟ್ 1-2 ಅವರ್ ದೇವರ ಸನ್ನಿಧಾನದಲ್ಲಿ ಸ್ಪೆಂಡ್ ಮಾಡಿರಿ. ಊಟ ಮಾಡಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತೀರಿ? ಮಾತಾಡಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತೀರಿ? ಡಿಸ್ಕಸ್ ಮಾಡಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತೀರಿ? ಒಂದು ವಿಷಯವನ್ನು, ಸುದ್ದಿಗಳನ್ನು ಹಾಗೆ ಆಯ್ತಂತೆ, ಈ ಸುದ್ದಿಗಳನ್ನು
ಡಿಸ್ಕಸ್ ಮಾಡಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳಿ. ಫೋನಲ್ಲಿ ಎಷ್ಟು ಸಮಯ ನೀವು ವೇಸ್ಟ್ ಮಾಡ್ತೀರಿ? ಅದರ ಬದಲು ಆ ಫೋನನ್ನು, ಆ ಸೋಷಿಯಲ್ ಮೀಡಿಯಾವನ್ನು, ಆ ಡಿಸ್ಕಷನನ್ನು ಬಂದ್ ಮಾಡಿ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಿರಿ. ಅನೇಕ ಪರಿಸ್ಥಿತಿಗಳು ಬದಲಾಗುತ್ತವೆ. ಅನೇಕ ಸೆಟಲ್ಮೆಂಟ್ಗಳು ಆತ್ಮಿಕ ಲೋಕದಲ್ಲಿ ಉಂಟಾಗುತ್ತವೆ. ನಿಮ್ಮ ಕೆಲಸದ ವಿಷಯದ ಸೆಟಲ್ಮೆಂಟ್ ಆಗ್ತದೆ. ಇಡೀ ದಿನ ಕಂಪನಿಯಲ್ಲಿ ಕೂತ್ಕೊಂಡು ನಿಮ್ಮ ಬಾಸಿನ ಬಗ್ಗೆ ಮಾತಾಡಬೇಡ್ರಿ, ಡಿಸ್ಕಷನ್ ಮಾಡಬೇಡ್ರಿ. ಇಡೀ ಇಸ್ರೇಲ್ ಜನರು ಹೋಲ್ ಡೇ 40 days ನಾವು ನೋಡ್ತೇವೆ, 40 ದಿನ ಆ ಗೋಲಿಯತನ ಬಗ್ಗೆ ಚರ್ಚೆ ಮಾಡಿದರು, ಗೋಲಿಯತನ ಬಗ್ಗೆ ಮಾತಾಡಿದರು, ಡಿಸ್ಕಷನ್ ಮಾಡಿದರು. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಗೋಲಿಯತನ ಬಗ್ಗೆ ಮಾತಾಡಲಿಲ್ಲ, ಆತನು ಡೇವಿಡ್. ಅದಕ್ಕೆ ದಾವೀದನು ಹೇಳ್ತಾನೆ, ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಹಗಲಿರುಳು ಧ್ಯಾನ ಮಾಡುವವನು ಅವನೆಷ್ಟೋ ಧನ್ಯನು. ಅವನ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ. ಅವನು ಒಂದು ಶಬ್ದ ಕೂಡ ಆತನ ವಿಷಯದಲ್ಲಿ ಡಿಸ್ಕಸ್ ಮಾಡಲಿಲ್ಲ, ಚರ್ಚೆ ಮಾಡಲಿಲ್ಲ. ಅವನು ನೇರವಾಗಿ ತನ್ನ ದೇವರ ಬಗ್ಗೆ ಮಾತಾಡಿದ, ದೇವರ ವಾಕ್ಯವನ್ನು ಮಾತಾಡಿದ. ಗೋಲಿಯತನಿಗೆ ಅವನೇನು ಮಾತಾಡಿದ, ಅವನ ಮಾತು ಅವನ ಮುಂದೆ ನಿಂತಿತ್ತು. ಅವನೇನು ಮಾತಾಡಿದ, ಅವನನ್ನು ಆ ಸ್ಥಾನಕ್ಕೆ ಕೊಂಡೊಯ್ಯಿತು. ಅವನೇನು ಮಾತಾಡಿದ, ಆ ಸ್ಥಳದಲ್ಲಿ ಅವನನ್ನು ನಿಲ್ಲಿಸಿತು. ಅದನ್ನು ಆತನು ಮಾಡುವಂತೆ ಮಾಡಿತ್ತು. ಯಾಕಂದರೆ ನಮ್ಮ ಮಾತುಗಳು ನಮ್ಮನ್ನು ಆಳುತ್ತವೆ. ನಮ್ಮ ಮಾತುಗಳು ಪರಿಸ್ಥಿತಿಗಳನ್ನು ಎಬ್ಬಿಸ್ತವೆ, ಪರಿಸ್ಥಿತಿಗಳನ್ನು ಶಮನಪಡಿಸ್ತವೆ. ಅದರಿಂದ ನೀವು ಮಾತಾಡುವಾಗ ಬಹಳ ಜಾಗ್ರತೆಯಿಂದ ಮಾತಾಡ್ರಿ. ನೀವು ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಇಡೀ ದಿನ ನಕಾರಾತ್ಮಕ ವಿಷಯಗಳನ್ನು ಬಾಸಿನ ವಿಷಯವಾಗಿ ಮಾತಾಡಬೇಡ್ರಿ. ನೀವು ಸ್ಕೂಲಿಗೆ ಹೋಗ್ತೀರಿ, ಇಡೀ ದಿನ ಟೀಚರ್ಗಳ ಬಗ್ಗೆ, ಪ್ರಿನ್ಸಿಪಲ್ಗಳ ಬಗ್ಗೆ ನಕಾರಾತ್ಮಕ ಮಾತಾಡಬೇಡ್ರಿ ಇಡೀ ದಿನ. ಬಟ್ ಪ್ರೇ ಫಾರ್ ದೆಮ್. ವಾಕ್ಯ ಹಿಡಿದುಕೊಂಡು ಪ್ರಾರ್ಥನೆ ಮಾಡಿರಿ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಟ್ಟರೆ ದೇವರು ನಿನ್ನ ಉದ್ದೇಶಗಳನ್ನು ನೆರವೇರಿಸ್ತಾನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ನಿಮ್ಮ ಯಜಮಾನರಿಗೆ ಅಧೀನರಾಗಿರಿ, ಭಯಪಡುವವರಾಗಿ ಅಧೀನರಾಗಿರಿ. ಒಳ್ಳೆಯವರು ಸಾತ್ವಿಕರು ಆಗಿರೋರಿಗೆ ಮಾತ್ರ ಅಧೀನರಾಗದೆ, ವಕ್ರ ಬುದ್ಧಿಯುಳ್ಳವರಿಗೋಸ್ಕರ ಕೂಡ ಅಧೀನರಾಗಿರಿ. ಇವತ್ತು ಅನೇಕ ಪ್ರಶ್ನೆಗಳು ಬರುತ್ತವೆ. ವಕ್ರ ಬುದ್ಧಿಯುಳ್ಳವರಿಗೆ ಹೇಗೆಪ್ಪ ಅಧೀನ ಆಗುವುದಂತ? ಅಧೀನ ಆಗಲಿಕ್ಕೆ ಆಗ್ತದೆ ವೆನ್ ಯು ಪ್ರೇ. ಬೈಯುವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಸತ್ಯವೇದ ಹೇಳ್ತದೆ, ರೈಟ್? ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ದೇವರು ದಯೆ ಹುಟ್ಟಿಸಿದರೆ ಕಠಿಣ ವ್ಯಕ್ತಿ ಕೂಡ ನಿನಗೆ ಸಾಫ್ಟ್ ಆಗುತ್ತಾನೆ. ಕಠಿಣ ವ್ಯಕ್ತಿ ಕೂಡ ನಿನಗೆ ಆತನು ಸಾಫ್ಟ್ ಆಗುತ್ತಾನೆ. ನಾವು ನೋಡ್ತೇವೆ ಕಠಿಣ ವ್ಯಕ್ತಿ. ಇಸ್ರೇಲ್ ಜನರ ಐಗುಪ್ತ ದೇಶದಲ್ಲಿ ನಾವು ನೋಡ್ತೇವೆ ದೇವರು ದಯೆಯನ್ನು ಹುಟ್ಟಿಸಿದ. ದೇವರು ಮೋಶೆಗೆ ಹೇಳಿದ, ನಾನು ಐಗುಪ್ತನ ಹೃದಯದಲ್ಲಿ ಇಸ್ರಾಯೇಲ್ ಜನರಿಗೋಸ್ಕರ ದಯೆ ಹುಟ್ಟಿಸ್ತೇನೆ, ಅವರು ಕೇಳಿದ್ದನ್ನು ನಿಮಗೆ ಕೊಡ್ತಾರೆ. ಓಕೆ, ಕೇಳಿದ್ದನ್ನು ಕೊಡ್ತಾರೆ. ಮತ್ತು ಅವರಿಗೆ 400 ವರ್ಷದ ಅನುಭವ ಕೂಡ ಇತ್ತು. 400 ವರ್ಷ ಅವರಿಗೆ ಸ್ಯಾಲರಿ ಕೊಡಲಿಲ್ಲ, ಅವರು ಟಾರ್ಚರ್ ಅನುಭವಿಸ್ತಾರೆ. ಬಟ್ ದೇವರು ಐಗುಪ್ತರ ಹೃದಯದಲ್ಲಿ ಇಸ್ರಾಯೇಲರಿಗೋಸ್ಕರ ದಯೆಯನ್ನು ಹುಟ್ಟಿಸಿದ. ಅದೇ ರೀತಿ ನೀವು ಎಲ್ಲಿ ಕೆಲಸ ಮಾಡುತ್ತೀರಿ, ಯಾವ ಕ್ಷೇತ್ರದಲ್ಲಿ ನೀವಿದ್ದೀರಿ, ದೇವರು ನಿಮಗೋಸ್ಕರ ಅವರ ಹೃದಯದಲ್ಲಿ ದಯೆಯನ್ನು ಹುಟ್ಟಿಸಲು ಶಕ್ತನಾಗಿದ್ದಾನೆ. ಓಕೆ, ಇನ್ನೊಂದು ಕಡೆ ಇರ್ತದೆ, ತಪ್ಪು ಮಾಡಿ ಗುದ್ದುವುದಕ್ಕಿಂತ ತಪ್ಪು ಮಾಡದೆ ತಿನ್ನುವುದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಅಂತ ಬೈಬಲ್ ಹೇಳ್ತದೆ. ತಪ್ಪು ಮಾಡಿದಾಗ, ಮಿಸ್ಟೇಕ್ ಮಾಡಿದಾಗ ಯಾರು ಗುದ್ದು ತಿಂತಾರೆ, ಓಕೆ, ಅದು ಅನ್ಯಾಯ. ಬಟ್ ತಪ್ಪು ಮಾಡದೆ ಗುದ್ದು ತಿನ್ನುವುದು, ತಪ್ಪು ಮಾಡದೆ ನೀವು ಸುಳ್ಳನ್ನು ಅನುಭವಿಸ್ತಾ ಇದ್ದೀರಿ, ತಪ್ಪು ಮಾಡದೆ ನೀವು ಅಪಪ್ರಚಾರವನ್ನು ಅನುಭವಿಸ್ತಾ ಇದ್ದೀರಿ, ಸ್ಟಿಲ್ ಯು ಆರ್ ರಿಜಾಯ್ಸಿಂಗ್, ಅದು ದೇವರ ಮುಂದೆ ಶ್ಲಾಘ್ಯವಾದದ್ದು. ಓಕೆ, ಗಾಡ್ ಈಸ್ ವಾಚಿಂಗ್, ದೇವರು ನೋಡುತ್ತಾನೆ. ಓಕೆ, ಪುನಃ ಈ ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ. ಪೇತ್ರ 2ನೇ ಅಧ್ಯಾಯ. ಸೇವಕ ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿ, ಒಳ್ಳೆಯವರು ಸಾತ್ವಿಕರು ಆಗಿರುವವರಿಗೆ ಮಾತ್ರವಲ್ಲದೆ ವಕ್ರ ಬುದ್ಧಿ ಉಳ್ಳವರಿಗೆ ವಿಧೇಯರಾಗಿರು. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವನಾಗಿ ದೇವರು ನೋಡುತ್ತಾನೆಂದು, ಅನ್ಯಾಯವಾಗಿ ಬಾಧೆ ಪಡುವನಾಗಿ ದೇವರು ನೋಡುತ್ತಾನೆಂದು. ಓಕೆ, ಒಂದು ಅರಿತು ಇಂಪಾರ್ಟೆಂಟ್. ನಾವು ಏನೇ ಕೆಲಸ ಮಾಡುವಾಗ ದೇವರು ನೋಡುತ್ತಾನೆ ಅಂತ ಅರಿಬೇಕು. ನೀನು ತಪ್ಪು ಮಾಡದೆ ಅಪಪ್ರಚಾರ, ನೀವು ತಪ್ಪು ಮಾಡದೆ ನಿಂದೆ, ತಪ್ಪು ಮಾಡದೆ ಸುಳ್ಳು ನೀವು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದರೆ ತಾಳ್ಮೆಯಿಂದ ಇರು, ರಿಲ್ಯಾಕ್ಸ್. ನಿನಗೆ ಅರಿವಿರಬೇಕು, ಗಾಡ್ ಈಸ್ ವಾಚಿಂಗ್, ದೇವರು ನೋಡ್ತಾ ಇದ್ದಾನೆ. ಪ್ರಿಯರೇ, ಯಾರು ನಿಮ್ಮನ್ನು ಹೊಗಳಿದರೂ ಕೂಡ ನೀವು ಒಂದು ಸ್ಟೆಪ್ ಮೇಲೆ ಹೋಗಲಿಕ್ಕೆ ಆಗುವುದಿಲ್ಲ. ಯಾರು ನಿಮ್ಮನ್ನು ತೆಗಳಿದರೂ ಕೂಡ ನೀವು ಕೆಳಗೆ ಬರಲಿಕ್ಕೆ ಆಗುವುದಿಲ್ಲ.
ಯಾರ ಹೊಗಳಿಕೆ, ಯಾರ ಇಮೋಷನಲ್ ಮಾತುಗಳು ನಿಮ್ಮನ್ನು ಪ್ರಮೋಟ್ ಮಾಡೋದಿಲ್ಲ. ನಿಮ್ಮನ್ನು ಪ್ರಮೋಟ್ ಮಾಡುವಂಥದ್ದು ದೇವರ ವಾಕ್ಯ. ದೇವರು ನೋಡುತ್ತಾನೆ. ದೇವರು ನನ್ನ ಉದ್ಧಾರಕನು, ದೇವರು ನನಗೆ ಪ್ರಮೋಷನ್ ಕೊಡುವಾತನು, ದೇವರು ನನ್ನ ಮೇಲಕ್ಕೆತ್ತುವಾತನು, ದೇವರು ನನ್ನ ಗೌರವಕ್ಕೆ ಆಧಾರನು, ದೇವರು ನನ್ನ ತಲೆಯನ್ನು ಎತ್ತುವಾತನು, ದೇವರು ನನ್ನ ಮಾರ್ಗಗಳು ಸರಾಗ ಮಾಡುವವನು, ದೇವರು ನನ್ನ ಹೆಜ್ಜೆಗಳನ್ನು ನೇಮಿಸಿದ್ದಾನೆ, ದೇವರು ನನ್ನಲ್ಲಿ ಉಲ್ಲಾಸಿಸಿದ್ದಾನೆ, ಸಂತೋಷಪಟ್ಟಿದ್ದಾನೆ. ಆತನು ನೋಡ್ತಾ ಇದ್ದಾನೆ. ಭೂಲೋಕದೆಲ್ಲ ತನ್ನ ದೃಷ್ಟಿಯನ್ನು ಪ್ರಸರಿಸಿ ಯಥಾರ್ಥ ಹೃದಯವುಳ್ಳವರಿಗೋಸ್ಕರ ತನ್ನ ಪ್ರತಾಪವನ್ನು ತೋರಿಸಲು ಆತನು ಎಚ್ಚರವಾಗಿದ್ದಾನೆ. ಯಾವಾಗ ನೀನು ಆತನ ಮೇಲೆ ಭರವಸೆ ಇಡುತ್ತಿ, ನಿನ್ನ ದುಃಖ ಹೋಗಿ ಆನಂದ ಉಂಟಾಗುತ್ತದೆ. ನಿನ್ನ ಅವಮಾನ ಹೋಗಿ ದೇವರು ನಿನಗೆ 2ರಷ್ಟು ಮಾನವನ್ನು ಕೊಡುತ್ತಾನೆ. ಬೂದಿಗೆ ಬದಲಾಗಿ ಸೌಂದರ್ಯವನ್ನು, ದುಃಖಕ್ಕೆ ಬದಲಾಗಿ ಆನಂದ ತೈಲವನ್ನು ನಿನಗೆ ಕೊಡ್ತಾನೆ. ಎಲ್ಲಿ ದುಃಖ ಇದೆ, ಎಲ್ಲಿ ಕಣ್ಣೀರಿದೆ, ನಿನಗೆ ಆತನು ಆನಂದ ತೈಲವನ್ನು ಕೊಡ್ತಾನೆ. ನಿನ್ನ ಜೀವಿತವನ್ನು ಸಂತೋಷದಲ್ಲಿ ಆತನು ಬದಲಾಯಿಸಲು ಶಕ್ತನಾಗಿದ್ದಾನೆ. ಯಾವಾಗಲೂ ನಮಗೆ ಗ್ರಹಿಕೆ ಇರಬೇಕು, ಯಾರು ನಮಗೆ ಅನ್ಯಾಯ ಮಾಡುತ್ತಾರೆ, ಯಾರು ನಮಗೆ ಮೋಸ ಮಾಡುತ್ತಾರೆ. ಗಾಡ್ ಈಸ್ ವಾಚಿಂಗ್. ಒಂದು ಕಂಪನಿಯಲ್ಲಿ ಅನ್ಯಾಯವಾಗಿ ನೀನು ಅನುಭವಿಸ್ತಾ ಇದ್ದಿ, ಏನಾದರೂ ಒಂದು ನೆನಪಿಟ್ಟುಕೊಳ್ಬೇಕು, ದೇವರು ನೋಡುತ್ತಾನೆ. ಓಕೆ, ತಾಳ್ಮೆಯಿಂದ ಇದ್ದರೆ ಅದು ದೇವರ ಮುಂದೆ ಸಾಕ್ಷಿ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. 21ನೇ ವಚನ ಹೇಳ್ತದೆ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸುವುದನು. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಿಯಲ್ಲಿ ಯಾವ ವಂಚನೆಯೂ ಸಿಗಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸ್ತನು ಅಂತ ಬೈಬಲ್ ಹೇಳ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಟ್ಟರೆ ನಿನ್ನ ಉದ್ದೇಶಗಳು ನೆರವೇರು. ಪ್ರಿಯ ಸಹೋದರ ಸಹೋದರಿ, ಯಾವ ಪರಿಸ್ಥಿತಿಯಲ್ಲಿ ನೀನು ಇದ್ದಿ, ಈ ಹೊತ್ತಿನಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದಿ, ನಿನ್ನ ಕಾರ್ಯಭಾರವನ್ನು ದೇವರಿಗೆ ವಹಿಸಿಕೊಡು. ಕೆಲಸದ ವಿಷಯವೋ, ಸಾಲದ ವಿಷಯವೋ, ಅಥವಾ ಮನೆಯ ವಿಷಯವೋ, ದಾಂಪತ್ಯ ಜೀವಿತ ವಿಷಯವೋ, ಮಕ್ಕಳ ವಿಷಯವೋ, ಬಿಸ್ನೆಸ್ನ ವಿಷಯವೋ, ನೀನು ಮಾಡುತ್ತಿರೋ ಕರ್ತನ ಸೇವೆಯ ವಿಷಯವೋ, ನಿನ್ನ ಮಕ್ಕಳ ಮದುವೆ ವಿಷಯವೋ, ಅಥವಾ ಮಕ್ಕಳ ಎಜುಕೇಷನ್ನ ವಿಷಯವೋ, ಅಥವಾ ಅವರ ಹೈಯರ್ ಸ್ಟಡಿಯ ವಿಷಯವೋ, ಅಥವಾ ನೀನೊಂದು ಏನಾದರೂ ಕೆಲಸ ಮಾಡಬೇಕೆಂದಿದ್ದೀಯೋ ಅದರ ವಿಷಯವೋ, ಯಾವ ವಿಷಯ, ಓಕೆ, ಯಾವುದೊಂದು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದಿ, ಅಥವಾ ಹೊಸ ವೆಹಿಕಲ್ ತೆಗೆದುಕೊಂಡಿದ್ದಿ, ಎನಿಥಿಂಗ್, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಟ್ಟರೆ ಈ ಉದ್ದೇಶವು, ಈ ಕಾರ್ಯವನ್ನು, ನಿನ್ನ ಉದ್ದೇಶ ಸಫಲವಾಗ್ತದೆ. ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯದಿಂದ ನೀನು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಿನ್ನ ಸ್ವಂತ ಪ್ರಯತ್ನದಿಂದ ನೀನು ಏನು ಮಾಡಲಿಕ್ಕೆ ಆಗೋದಿಲ್ಲ. ವಿತೌಟ್ ಗಾಡ್ ಯು ಕ್ಯಾನ್ ಡೂ ನಥಿಂಗ್. ನಿನಗೇನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಡೇವಿಡ್ ಹೇಳ್ತಾನೆ, ನಾನು ಯೆಹೋವನನ್ನು ಯಾವಾಗೂ ನನ್ನ ಮುಂದೆ ಇಟ್ಟಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದಲುವುದೇ ಇಲ್ಲ. ಆತನಿಗೆ ಆಲೋಚನೆಗಳನ್ನು ಹೇಳಿಕೊಡ್ತಾನೆ. ಸೀಸನ್ ಥಾಟ್, ಸೀಸನ್ ವರ್ಡ್, ರೈಟ್ ಆದ ಸಮಯದಲ್ಲಿ ರೈಟ್ ಆದ ವರ್ಡ್ಗಳು, ಕಾಲೋಚಿತವಾದ ಮಾತುಗಳು ಆತನು ನಿಮಗೆ ಒದಗಿಸಿಕೊಡ್ತಾನೆ. ನನಗೆ ಗೊತ್ತಿಲ್ಲ ನೀವು ಯಾರು ಬಾಧೆಯಲ್ಲಿ ಇದ್ದೀರಂತ, ಬಟ್ ನಿಮ್ಮ ಏನೇ ಪರಿಸ್ಥಿತಿ ಇರ್ಬೋದು, ನಿಮ್ಮ ಈ ಪರಿಸ್ಥಿತಿಯನ್ನು ದೇವರಿಗೆ ವಹಿಸಿಕೊಟ್ಟು ಶಾಂತವಾಗಿರಿ. ಆತನು ನಿಮ್ಮ ಎಲ್ಲ ಮಾರ್ಗಗಳನ್ನು ಆತನು ಸರಾಗ ಮಾಡುತ್ತಾನೆ. ಪ್ರೇರೆ, ಯಾರನ್ನು ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಹಿ ಲವ್ಸ್ ಯು ಸೋ ಮಚ್. ನಿತ್ಯ ಜೀವ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಆತನು ನನಗೋಸ್ಕರ ನಿನಗೋಸ್ಕರ ಕಲ್ವಾರಿ ಕ್ರೂಜಿಯಲ್ಲಿ ಸತ್ತು ನನ್ನ ಪಾಪ ಶಾಪಗಳನ್ನು ಹೊತ್ತುಕೊಂಡು ಹೋಗಿ ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಒಂದು ವೇಳೆ ನೀವು ಅಂಗೀಕಾರ ಮಾಡದಿದ್ದರೆ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ಮತ್ತು ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ, ನೀವು ನಿಮ್ಮ ಯಜಮಾನರಿಗೆ ಕರ್ತ ನಿಮಿತ್ತವಾಗಿ ಅಧೀನರಾಗಿರಿ. ಅವರು ನೋಡಲಿ ನೋಡದೆ ಹೋಗಲಿ, ಕರ್ತ ನೋಡುತ್ತಾನೆಂದು ನೀವು ಒಂದು ವೇಳೆ ಅನ್ಯಾಯ ಅನುಭವಿಸಿದರು, ಆತ ನಿಮಗೆ ತಕ್ಕ ಕಾಲದಲ್ಲಿ ಪ್ರತಿಫಲವನ್ನು ಕೊಡುತ್ತಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ನೀನು ಒಳ್ಳೆಯವನು, ನಿನ್ನ ಕೃಪೆ ಶಾಶ್ವತವಾದದ್ದು.
ನಿನ್ನ ಒಬ್ಬನೇ ಮಗನನ್ನು ನನಗೋಸ್ಕರ ನೀನು ಕಳಿಸ್ತಿ. ಆತ ನನಗೋಸ್ಕರ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನನ್ನನ್ನು ಹೃದಯದಲ್ಲಿ ನಂಬುತ್ತೇನೆ, ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ನಿನ್ನ ವಾಕ್ಯ ಹೇಳ್ತದೆ, ನಿಮ್ಮ ಯಜಮಾನರಿಗೆ ನೀವು ಅಧೀನರಾಗಿರಿ. ಒಳ್ಳೆಯವರು ಸಾತ್ವಿಕರಿಗೆ ಮಾತ್ರ ನೀವು ಅಧೀನರಾಗದೆ ವಕ್ರ ಬುದ್ಧಿ ಉಳ್ಳವರಿಗೂ ಅಧೀನರಾಗಿರಿ. ಇವತ್ತು ನಾವು ಈ ವಾಕ್ಯದ ಮೇಲೆ ನಾವು ಧ್ಯಾನ ಮಾಡಿದೆವು. ತಂದೆ, ಒಬ್ಬನು ಅನ್ಯಾಯವಾಗಿ ಬಾಧೆಯನ್ನು ಅನುಭವಿಸ್ತಾನೆಂದು ದೇವರು ನೋಡುತ್ತಾನೆಂದು ಅನುಭವಿಸಿದರೆ ಅದು ಶ್ಲಾಘ್ಯವಾದುದು ಅಂತ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಟ್ಟ ನಿನ್ನ ಉದ್ದೇಶಗಳು ನೆರವೇರುವ ಇವರೆಲ್ಲ ಕಾರ್ಯಗಳು, ನಮ್ಮೆಲ್ಲ ಕಾರ್ಯವನ್ನು ನಿನ್ನ ಹತೋಟಿಗೆ ನಾವು ಕೊಡ್ತಾ ಇದ್ದೇವೆ. ಯು ಆರ್ ಅವ ರೆಫ್ಯೂಜ್. ನೀನೇ ನಮ್ಮ ಕೋಟೆ, ದುರ್ಗ, ಗುರಾಣಿ, ನಮ್ಮ ತಲೆಯನ್ನು ಎತ್ತುವ ಆತನು, ನಮ್ಮ ಗೌರವಕ್ಕೆ ಆಧಾರನ ತಂದೆ. ಥ್ಯಾಂಕ್ ಯು. ನಮಗೆ ಆಲೋಚನೆಗಳನ್ನು ಹೇಳಿಕೊಡುವ ಆತ ನೀನು. ನಿನ್ನನ್ನು ಘನಪಡಿಸ್ತೇವೆ, ನಿನ್ನ ಮಹಿಮೆ ಪಡಿಸ್ತೇವೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ್ನೆಲ್ಲ ಕೈಯಿಂದ ಇವರು ತಪ್ಪಿಸಿ ಕಾಪಾಡು. ಹೊಸ ವರ್ಷ, ಹೊಸ ದಿನವನ್ನು ಇವರಿಗೆ ಕೊಟ್ಟಿದ್ದೆ, ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಗೆ 7:30 ವೀಕ್ಷಿಸಿರಿ. 7:30 8 ಗಂಟೆ ಇದೇ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ, ಪಾಸ್ಟರ್ ರೋಷನ್ ಲೋಬೋ. ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ 7 ಗಂಟೆಗೆ 8 ಗಂಟೆಗೆ ನಾನು ಸಂಜೆಯ ಪ್ರಾರ್ಥನೆಯಲ್ಲಿ ಮಾತಾಡ್ತಾ ಇದ್ದೇನೆ. ನನ್ನೊಟ್ಟಿಗೆ ಜಾಯ್ನ್ ಆಗಿರಿ. ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ: ಇಂಗ್ಲೀಷ್, ಹಿಂದಿ, ಕನ್ನಡ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ಯು ಬ್ಲೆಸ್. ಆಮೆನ್.